ಏನಮ್ಮಯ್ಯ ಇನ್ನೂ ಎಷ್ಟು ದಿನ ಅಂತೇಳಿ ನಾವಿಲ್ಲಿ ಇರೋದು ನಿಮ್ಮ ದೊಡ್ಡಮ್ಮರ ಮನೆಗೆ? ಹಾಂ, ಬೇಗ ಹೋಗೋಣ ಕಣೆ, ಇಲ್ಲಿ ಬೇಜಾರು. ಈ ಊರಾಗ ನಮ್ಗೆ ಯಾರು ಪರಿಚಯನೂ ಇಲ್ಲ, ಏನೂ ಇಲ್ಲ. ನನಗಂತೂ ಸಾಕಾಗೈತಮ್ಮ. ಅಯ್ಯೋ ಏನಪ್ಪ ನೀನು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಬಕ್ಕಾಗಲ್ವಾ? ಸುಮ್ಮನೆ ಇರು, ಹೋಗೋಣ. ನೀನಂತೂ ಹೆಂಗಾಡ್ತಿ ಹಂಗೇನಿ. ಹಂಗಲ್ಲ, ನನಗಂತೂ ಬೇಜಾರಮ್ಮ. ಅಲ್ಲಾದ್ರೆ ಅತ್ತ ಎಲ್ಲ ಪರಿಚಯ ಇರೋರು ಅವ್ರೇನು ಮಾತಾಡ್ಸ್ಕೊಂಡು ಟೈಮ್ ಹೋಗೋದು ಗೊತ್ತಾಗ್ತಿರಲ್ಲ, ಕೆಲಸ ಮಾಡ್ತಿದ್ವಿ ನಮ್ಮ ಮನೆ ಅಂತಾನೆ. ಇಲ್ಲಿ ಏನು ಕೆಲಸ ಇಲ್ಲ, ತಿಂದು ಸುಮ್ಮನೆ ಓಡಾಡೋದು. ಅಯ್ಯೋ ಸುಮ್ಮನೆ ಇರಪ್ಪ. ನನ್ನ ಗಂಡಿಗೆ ನಿನಗೆ ಹುಷಾರಿಲ್ಲ, ಬೆಂಗಳೂರಾಗ ಆಸ್ಪತ್ರೆಗೆ ಇದ್ದಾರೆ ಅಂತಾನ ಅಮ್ಮ ಹೇಳೈತೆ. ಅಂದಮೇಲೆ ನಾವು ಒಂದು ವಾರ ಹೋಗೋದು ಬೇಡ, ಅನುಮಾನ ಬಂದು ಆಮೇಲೆ ಅವರು ತಿರ್ಗಾ ಬಂದ್ರೆ ಮನೆಗೆ ಬಂದಿದ್ರಂತೆ. ನಮ್ಮ ಅತ್ತೆನೂ ನನ್ನ ಗಂಡನು ಮಾಯ ಎಲ್ಲಿ ಅಂತನ ಕೇಳ್ಕೊಂಡು ಹೋದ್ರಂತವ್ರು. ನಿನ್ನೆ ಏನೋ ಬಂದಿದ್ರಂತೆ. ಓ ಹೌದಾ? ಹಂಗಾರೆ ಹೋಗಿರ್ತಾರೆ. ಬಾ, ನಾವು ಇವತ್ತು ಹೋಗೋಣ ಮನೆಗೆ. ಅಯ್ಯೋ ಬೇಡ ಕಣಪ್ಪ, ಇವತ್ತೇ ಹೋದ್ರೆ ಎಲ್ಲರಿಗೂ ಅನುಮಾನ ಬರಲ್ವೇ ಊರಾಗೆ? ಯಾರಾದ್ರೂ ಹೇಳ್ಬಿಡ್ತಾರೆ. ಸುಮ್ಮನೆ ಇರು, ನಾವು ಇಲ್ಲೇ ಇರೋಣ. ಇಲ್ಲೇ ಇದ್ಬಿಟ್ಟು ಯಾವ್ದಾದ್ರು ಒಂದು ಒಳ್ಳೆ ಹುಡುಗ ನೋಡ್ಕೊಂಡು ಇಲ್ಲೇ ಮದುವೆ ಸೆಟ್ ಮಾಡ್ಕೊಂಡು ಮದುವೆ ಆಗ್ಬಿಟ್ಟು ಆಮೇಲೆ ಅವ್ರಿಗೆ ವಿಷಯ ಗೊತ್ತಾದ್ರೂ ಆಗ್ಲಿ. ಹಂಗೆಲ್ಲ ಮಾಡಿದ್ರೆ ತಪ್ಪಲ್ವೇ ನಮ್ಮ ಮಾಯ? ಅಲ್ಲ, ಒಬ್ಬ ಗಂಡ ಇದ್ದಂಗೆ ಇನ್ನೊಂದು ಮದುವೆ ಆಗೋಕ್ಕೆ ಕಾನೂನಾಗ ಅವಕಾಶ ಇಲ್ಲ ತಾನೇ? ಕೇಸ್ ಹಾಕಿದ್ರೆ ಅದು ಮದುವೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾರೆ. ಅಯ್ಯೋ ಅದು ಕಾನೂನು ಪ್ರಕಾರ ತಪ್ಪೇನೆ, ಆದ್ರೂ ಮದ್ವೆ ಆಗಿ ಇನ್ನೊಬ್ಬನ ಜೊತೆಗೆ ಹೋಗಿದ್ದಾಳೆ ಅಂದಮೇಲೆ ಯಾವ ಗಂಡ ತಾನೆ ಮತ್ತೇನೆ ಹೆಂಡ್ತಿನ ವಾಪಸ್ ಕರೆಸ್ಕೊಂಬಕ್ ಇಷ್ಟಪಡ್ತಾನೆ ಹೇಳು? ಹಂಗೇನೆ ನನ್ನ ಗಂಡನೂ ಇಷ್ಟಪಡಲ್ಲ. ಸುಮ್ಮನೆ ಇರು. ಅಯ್ಯೋ ಏನಮ್ಮ, ನೀನು ನಿಮ್ಮ ಅಮ್ಮ ಸೇರ್ಕೊಂಡು ಏನೇನೋ ಮಾಡ್ತೀರಾ. ಏನೋ ಅಮೇರಿಕಾ ಅದು ಇದು ಅಂತ ಹೇಳಿ ಅತಿ ಆಸೆ ಬಿದ್ದು ಹೋದ್ರಿ. ಈಗ ನೋಡಿರೆ ಯಾವನ್ನ ಜುಂಜನ್ನ ಮದುವೆ ಆಗಿ ಈಗ ಅವನು ಇಷ್ಟ ಇಲ್ಲ ಅಂತ ಇನ್ನೊಬ್ಬನ ಮದುವೆ ಆಗ ಕೊಟ್ಟಿದ್ಯಾ. ಏನಮ್ಮ, ನನಗಂತೂ ಇದು ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಅಪ್ಪ ಕೂತ್ಕ, ಹೇಳ್ತೀನಿ. ನಿಂತ್ಕೊಂಡು ಎಷ್ಟೊತ್ತಂತ ಮಾತಾಡೋಣ. ಕುಕ. ಸರಿ ಆಯ್ತು, ಹೇಳಮ್ಮ, ಏನ್ ಮಾಡ್ಬೇಕು ಮುಂದೆ ಅಂತಿದ್ಯಾ? ದೊಡ್ಡಮ್ಮ ಐತೆ, ದೊಡ್ಡಮ್ಮನ ಕಡೆಯಿಂದ ನಾ ಯಾವ್ದಾದ್ರು ಒಳ್ಳೆ ಹುಡುಗನ್ ನೋಡಿ ಮದ್ವೆ ಆಗೋದು. ಅಷ್ಟೇನೆ, ಇಲ್ಲೇ ಮದ್ವೆ ಆಗ್ಬಿಟ್ಟು ಹೋಗೋದು ಅಂತ. ಹೌದಾ? ಎಲ್ಲಿ ನಿಮ್ ದೊಡ್ಡಮ್ಮ? ಅಮ್ಮ ಈಗಿನ ಎಲ್ಲೋ ಹೋಗಿ ಬರ್ತೀನಿ, ಹಂಗೆ ಊಟ ಮಾಡಿ ಕೂತ್ಕೊಂಡಿರ್ರಿ ಅಂತ ಹೇಳಿ ಹೋಯ್ತು. ಎಲ್ಲೋಯ್ತೋ ಏನೋ ಗೊತ್ತಿಲ್ಲ. ನಿಮ್ ದೊಡ್ಡಪ್ಪ ಏನೋಪ್ಪ ಗೊತ್ತಿಲ್ಲ, ಅವ್ರು ಎಲ್ಲೋದ್ರು. ಓ ಮಾಯಾ, ಊಟ ಮಾಡಿದ್ರಾ? ಅಡಿಗೆ ಎಲ್ಲ ಮಾಡಿಕ್ಕಿದ್ದೆ. ದೊಡ್ಡಮ್ಮ ಊಟ ಮಾಡಿದ್ವಿ. ಏನಿದು ಜಯಮ್ಮನೇ ಆಗ್ಯವಳಲ್ಲ ಅಂತನ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಜಯಮ್ಮನು ಇಬ್ರು ಅವಳಿ ಜವಳಿ. ನಾನು ವಿಜಯಮ್ಮ, ಅವಳು ಜಯಮ್ಮ. ಜಯ ವಿಜಯ ಅಂತನ ನಮ್ಮ ಅಪ್ಪ ಅಮ್ಮಯ್ಯ ಹೆಸರಿಕ್ಕಿದ್ದಾರೆ. ನಾನು ಅವಳು ಅವಳಿ ಜವಳಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನೋಡೋರು. ಅದಕ್ಕೇನೆ ನೋಡಕ್ಕೆ ಸೇಮ್ ಟು ಸೇಮ್ ಇದ್ದೀವಿ ಅಲ್ವಾ? ಅದಕ್ಕೆ ಅಲ್ವಾ ಅವಳಿ ಜವಳಿ ಅಂತ ಕರೆಯೋದು. ಮಾಯಾ ಊಟ ಮಾಡಿದ್ರಾ? ನಿಮ್ಮಪ್ಪ ಊಟ ಮಾಡ್ತಾ? ಏನಪ್ಪ ಹನುಮಂತ, ಊಟ ಮಾಡಿದ್ಯಾ? ಹ್ಞೂ ಅಕ್ಕ, ಊಟ ಮಾಡಿದ್ವಿ. ಏನು ನಮ್ಮೂರ್ ಕಡೆಗೆ ಬರೋದೇ ಇಲ್ಲ ನೀವಂತೂ. ಏನ್ ಮಾಡೋದು ಕೆಲ್ಸ? ನಿಮ್ಮ ಅಣ್ಣಯಿಂದ ಅಷ್ಟೊಂದು ಕೆಲ್ಸ ಕಣಪ್ಪ, ಅದಕ್ಕೇನೆ ಬರಕ್ಕಾಗಲ್ಲ. ಜಯಮ್ಮನು ಇತ್ತೀಚೆಗಂತೂ ನಮ್ಮೂರ್ ಕಡೆಗೂ ಬಂದಿಲ್ಲ, ನಾವು ಬಂದಿಲ್ಲ. ಯಾವಾಗನ ಬರ್ಬೇಕು. ನೋಡೋಣ ಹೇಳು. ಮಾಯನ್ ಮದ್ವೆನು ಹೆಂಗೆಂಗೋ ಮಾಡ್ಬಿಟ್ಲು. ಆ ಜಗ್ಗು ಮದ್ವೆನು ಅವನು ಎಲ್ಲೋ ಮದ್ವೆ ಆಗಿ ಬಂದ, ಇನ್ನೆಲ್ಲಿ ಬರಕ್ ಆಗ್ಲಿಲ್ಲ. ಮಾಯನ್ ಮದ್ವೆಗೆ ನಮ್ಗೆ 7 ಕಳ್ಸಿಲ್ಲ. ಆದ್ರೆ ಏನ್ ಮಾಡೋದು, ನನ್ ಗಂಡ ಹುಷಾರಿಲ್ಲ, ಅವಾಗ ಬರಕ್ ಆಗ್ಲಿಲ್ಲ. ಬರ್ದೇ ಇದ್ದಿದ್ದು ಒಳ್ಳೇದಾಯ್ತು ಬಿಡಿ ದೊಡ್ಡಮ್ಮ. ಆ ಮದ್ವೆ ಏನು ನನಗೆ ಇಷ್ಟನೇ ಇಲ್ಲ. ಏನೋ ಅಮೇರಿಕಾ ಗಂಡು ಅದು ಇದು ಅಂತ ಹೇಳಿ ಇಷ್ಟಪಟ್ಟು ಮದ್ವೆ ಆದ್ರೆ ಅವನು ಮೋಸ್ಕಾರ ಅಂತನ ಈಗ್ಲೇ ಗೊತ್ತಾಗಿದ್ದು. ಹೌದಾ? ಅಯ್ಯೋ ನಿನ್ ಜೀವನ ಹಿಂಗ ಆಗ್ಬಾರ್ದಾಗಿತ್ತು ಕಣೆ ಮಾಯ. ನಿಮ್ಮ ಅಮ್ಮಯ್ಯ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ಲು. ದೊಡ್ಡ ಮನೆ ಕೊಡ್ಬೇಕು ನಮ್ಮ ಮಾಯನ್ನ, ಅಳಿ ಅಂದ್ರೆ ದೊಡ್ಡ ಕೆಲ್ಸದಾಗಿರ್ಬೇಕು, ಲಕ್ಷ ಸಂಬಳ ತರಬೇಕು, ಮನೆಗೆ ಕೈಗೊಬ್ರು ಕಾಲ್ಗೊಬ್ರು ಆಳ್ಗಳು ಇರ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ಲು. ಹೋಗಿ ಅವನ್ಯಾವನ ತಿರ್ಪೆ ತನ್ನಿಗೆ ಬಿದ್ದೋಗಿದ್ದೀರಲ್ಲಿ ನೀವಿಬ್ರು. ನಮ್ಗಾದ್ರೂ ಹೇಳಕ್ ಆಗ್ತಿರ್ಲಿಲ್ವಾ? ನಾವಾದ್ರೂ ಚೆಕ್ ಮಾಡ್ತಿದ್ವಿ. ಹೋಗ್ಲಿ ಬಿಡಿ ದೊಡ್ಡಮ್ಮ, ಈಗ್ಲಾದ್ರೂ ನಾವು ಇಲ್ಲಿದ್ದೀವಲ್ಲ, ಯಾರಿಗೂ ಗೊತ್ತಾಗದೇ ಇದ್ರೆ ಅಷ್ಟೇ ಸಾಕು. ನೀವು ಆದಷ್ಟು ಬೇಗ ನನಗೆ ಇಲ್ಲೇನೆ ಒಂದು ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡ್ರಿ. ಅಷ್ಟೇ ಸಾಕು. ಹೌದಾ? ಸರಿ ಆಯ್ತು ಬಿಡೆ ಮಾಯ, ನಿನ್ನ ವಿಷಯ ನನಗಿರ್ಲಿ. ಸರಿ ದೊಡ್ಡಮ್ಮ, ಅಣ್ಣ ಎಲ್ಲಿ ಕಾಣಿಸ್ತಾ ಇಲ್ಲ? ಎಲ್ಗೋಗಿದ್ದಾನೆ? ಸೀಮಾನು ಬಂದ್ಲಾ? ಓದಕ್ ಹೋಗಿದ್ದವಳು. ಅಯ್ಯೋ ನಿಮ್ಮ ಅಣ್ಣನ ಕತೆ ಬಿಡೆ, ಅವನ್ ಏನು ಕೇಳಕ್ ಹೋಗ್ಬೇಡ. ನನ್ಗೆ ಅವನ ಬಗ್ಗೆ ಮಾತಾಡಕ್ಕೆ ಇಷ್ಟ ಆಗಲ್ಲ. ಯಾಕೆ ದೊಡ್ಡಮ್ಮ, ಏನಾಯ್ತು? ಎಲ್ಲೋಗಿದ್ದಾನೆ? ಎಲ್ಲೋ ಈ ಓದೋದೆಲ್ಲ ಮುಗಿಸ್ಕೊಂಡ್ಬಂದು ಮನೆಗೆ ಬಂದಿದ್ದಾನೆ, ಕೆಲ್ಸಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ರಿ. ಅವನ ಬಗ್ಗೆ ಮಾತಾಡ್ಬೇಡ ನನ್ನ ಹತ್ರ. ಅವನ ಹೆಸರು ಹೇಳಿದ್ರೆ ನನಗೆ ಸಿಟ್ಟು ಬರುತ್ತೆ. ನಿನ್ ಬಗ್ಗೆ ಏನಾದ್ರೂ ಇದ್ರೆ ಹೇಳು, ಮಾಡ್ತೀನಿ. ಅವನ ಬಗ್ಗೆ ಮಾತ್ರ ಮಾತಾಡಕ್ ಹೋಗ್ಬೇಡ. ಸರಿ ಆಯ್ತು ಬಿಡಿ ದೊಡ್ಡಮ್ಮ, ಏನು ಕೇಳಲ್ಲ. ದೊಡ್ಡಪ್ಪ ಎಲ್ಲೋದ್ರು? ದೊಡ್ಡಪ್ಪ ಎಲ್ಲೋ ಹೋಗಿದ್ದಾರೆ. ಎಲ್ಲ ಕೆಲ್ಸದ ಮೇಲೆ ಹೋಗಿದ್ದಾರೆ ಬಿಡು, ಹೋಗ್ಲಿ.
ಸರಿ ಆಯ್ತು ಬಿಡಿ ದೊಡಮ್ಮ. ದೊಡಮ್ಮ ಆದಷ್ಟು ಬೇಗ ನನಗೆ ಒಳ್ಳೆ ಹುಡುಗನ ಹುಡುಕಿ, ಯಾರಾದರೂ ಡಾಕ್ಟ್ರು ಇಂಜಿನಿಯರು ಒಳ್ಳೆ ಕೆಲಸದಾಗಿರೋ ಅಂತ ಹುಡುಗಿನ ಹುಡುಕಿ ನಾನು ಮದುವೆ ಆಗ್ಬಿಟ್ಟು ಆಮೇಲೆ ಹೋಗ್ತೀನಿ. ಅಲ್ಲಿ ನನ್ನ ಗಂಡನ ಜೊತೆ ನನಗೆ ಭಾಳಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರನ ಅಮ್ಮ ಹಿಂಗೆಲ್ಲ ಹೇಳ್ ಕಳಿಸಿರೋದು. ಹುಷಾರಿಲ್ಲ ಅಂತ ಹೇಳಿ ನನ್ನ ಗಂಡಗೂ ನಮ್ಮ ಅತ್ತೆಗೂ ಹೇಳಿ ಸಾಕಾಕೈತಂತೆ. ಅವರು ನೆನ್ನೆ ದಿವಸೇನೋ ಬಂದು ಎಲ್ಲ ವಿಚಾರಿಸ್ಕೊಂಡು ಹೋದ್ರಂತೆ. ಅಮ್ಮಯ್ಯ ನಮ್ಮ ಪ್ಲಾನ್ ಪ್ರಕಾರನೇ ಆ ಥರ ಹೇಳೈತಂತೆ. ಹೌದಾ, ಸರಿ ಆಯ್ತು ಬಿಡು. ಮಾಯಾ, ನೀನೇನು ಚಿಂತೆ ಮಾಡಬೇಡ. ಇಲ್ಲಿರೋವರೆಗೂ ನೀನು ಯಾರಿಗೂ ಏನು ಗೊತ್ತಾಗಲ್ಲ. ನೀನು ಫೋನ್ಗಿನ್ ರಿಸೀವ್ ಮಾಡಿ ಮಾತಾಡಕ್ ಹೋಗ್ಬೇಡ. ನಿಮ್ಮ ಊರವ್ರು ಯಾರೇ ಮಾಡಲಿ, ನಿಮ್ಮ ಫ್ರೆಂಡ್ಸ್ ಯಾರೇ ಮಾಡಲಿ, ನೀನು ಅಷ್ಟೇ, ನಿಮ್ಮ ಅಪ್ಪನೂ ಅಷ್ಟೇ. ಹಂಗ ಗೊತ್ತಾಯ್ತಾ? ಫೋನ್ ಮಾಡಿ ಸುಮ್ಮನೆ ಆಮೇಲೆ ಫ್ರೆಂಡ್ ಹತ್ರ ಮಾಡಿಸಿ ಎಲ್ಲಿದೆಯೇ ಏನು ಎತ್ತ ಅಂತನ ಎಲ್ಲ ತಿಳ್ಕೊಂಡ್ಬಿಡ್ತಾರೆ. ಹುಷಾರು. ಸರಿ ಆಯ್ತು ದೊಡಮ್ಮ, ಏನು ರಿಸೀವ್ ಮಾಡಲ್ಲ, ಯಾರ ಹತ್ರನೂ ಮಾತಾಡಲ್ಲ, ನಮ್ಮ ಅಪ್ಪನೂ ಫೋನ್ ಮಾಡಲ್ಲ. ನಾವು ಇಲ್ಲಿ ಅಷ್ಟೇ ಎಚ್ಚರಿಕೆಯಿಂದ ಇದ್ದೀವಿ. ನೀನು ಆದಷ್ಟು ಬೇಗ ಒಳ್ಳೆ ಹುಡುಗನ ನೋಡು, ಮದುವೆ ಮಾಡುವಂತೆ. ನಾನು ಇಲ್ಲಿಂದಾನೇ ಮದುವೆ ಮಾಡ್ಕೊಂಡು ಹನಿಮೂನ್ಗೆ ಹೊರಟೋಗ್ಬಿಡ್ತೀನಿ ದೊಡಮ್ಮ. ಸರಿ ಆಯ್ತಮ್ಮ ಮಾಯ, ನಿಮ್ ದೊಡ್ಡಪ್ಪಗೆ ಹೇಳಿದೀನಿ ಒಂದು ಒಳ್ಳೆ ಹುಡುಗನ ಹುಡುಕು ಅಂತ. ಡೈವರ್ಸ್ ಆಗಿದ್ರು ಪರವಾಗಿಲ್ಲ ತಾನೆ? ಪರವಾಗಿಲ್ಲ, ಪರವಾಗಿಲ್ಲ ದೊಡಮ್ಮ. ಡೈವರ್ಸ್ ಆಗಿ ಇದ್ರು ಅಥವಾ ಎಂಟಿ ಸತ್ತೋಗಿದ್ರು ಪರವಾಗಿಲ್ಲ ನನಗೇನು. ಯಾಕೆಂದ್ರೆ ನಂದು 2ನೇ ಮದುವೆನೇ ಅಲ್ವಾ. ಅವ್ರಿಗೆಲ್ಲ ವಿಷಯನೂ ಹೇಳ್ಬಿಟ್ಟೆ ಮದುವೆ ಆಗ್ಬೇಕು. ಅವ್ರ ವಿಷಯನೂ ಅಷ್ಟೇನೆ ಸರಿಯಾಗಿ ತಿಳ್ಕೊಬೇಕು. ಅವರು ಈ ಆಸ್ತಿವಂತರ ಇಲ್ವಾ, ಏನ್ ಕೆಲಸ ಮಾಡ್ತಾರೆ, ಎಷ್ಟು ಆಸ್ತಿ ಐತೆ, ಮನೆ ಹೆಂಗೈತೆ, ಹೊಸದ ಹಳೇದ, ಊರ್ ಕಡೆ ಎಷ್ಟು ಜಮೀನ್ ಐತೆ, ತೋಟ ಐತಾ, ಎಲ್ಲ ತಿಳ್ಕೊಬೇಕು ದೊಡಮ್ಮ. ಮೊದಲನೇ ಮದ್ವೆಲಂತೂ ನಾನು ಯಾಮಾರಿದ್ದೀನಿ. ಈ ಮದ್ವೆಲೂ ನಾನು ಯಾಮಾರಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಸರಿ ಕಣೆ, ಆಯ್ತು ಮಾಯ. ನಿಮ್ಮ ಅಮ್ಮ ನಂಗೆ ನಾನೇನ್ ದಡ್ಡಿ ಅಲ್ಲ. ಎಲ್ಲ ವಿಚಾರ ಮಾಡಿನೇನೆ, ಹುಡುಗನ ಕರೆಸ್ತೀನಿ, ಸುಮ್ಮನೆ ಇರು. ನಿಮ್ ದೊಡ್ಡಪ್ಪಗೂ ಹೇಳಿದೀನಿ, ನನಗೆ ಪರಿಚಯ ಇರೋ ಬಗ್ಗೆನೂ ಎಲ್ಲ ಹೇಳಿದೀನಿ. ಎಲ್ಲನ ನೋಡಿ ಮಾಡಿ ಕೇಳಿ ಎಲ್ಲ ನಿಜ ಅಂತ ಗೊತ್ತಾದ್ಮೇಲೆನೆ ನಿನ್ ಮದುವೆ ಮಾಡೋದು ನಾನು. ನಿಮ್ಮಮ್ಮಯ್ಯ ಆತ್ರಿಗೆ ಟಾಂಜನ ಇದ್ದಂಗೆ ಹೇಳ್ದೆಲ್ಲನ ನಂಬಿಡ್ತಾಳೆ ಸತ್ಯ ಅಂತನ. ಅದು ಹೇಳ್ತಾ ಇರೋದು ಸುಳ್ಳ ನಿಜ ಅಂತ ತಿಳ್ಕೊಂಬಕ್ಕೂ ಪ್ರಯತ್ನ ಪಡಲ್ಲ. ನೀನು ನಿಮ್ಮ ಅಮ್ಮಯ್ಯ ನಂಗೇನೆ, ನೀನು ಏನು ತಿಳ್ಕೊಂಬಲ್ಲ. ಸರಿ ಆಯ್ತು ದೊಡಮ್ಮ. ನಿಮ್ ದೊಡ್ಡಪ್ಪ ಬಂತು ನೋಡು. ರೀ ಬರ್ರಿ ಇಲ್ಲಿ. ಏನೇ ವಿಜಿ? ಏನು ಇಲ್ಲ, ನನ್ನ ತಂಗಿ ಮಗಳು ಮಾಯಾ ಗಂಡ ಇಷ್ಟ ಇಲ್ವಂತೆ, ಮೋಸ ಮಾಡಿ ಮದುವೆ ಮಾಡ್ಕೊಂಬಂದವನಂತವನು ಸುಳ್ಳು ಹೇಳಿ, ಅದಕ್ಕೇನೆ ಆ ಮದುವೆ ಇಷ್ಟ ಇಲ್ಲ ಅಂತನ ಈಗ ಇಲ್ಲಿ ಬಂದು ಕುತ್ಕೊಂಡಿದ್ದಾಳೆ. ಅದಕ್ಕೆ ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ಬೇಕು ಅವಳಿಗೆ. 2ನೇ ಮದುವೆನ ಹುಡುಗನ್ಗೆ ಡೈವರ್ಸ್ ಆಗಿದ್ರು ಪರವಾಗಿಲ್ಲ, ಎಂಟಿ ಸತ್ತಿದ್ರು ಪರವಾಗಿಲ್ಲ ಅಂತ ಹುಡುಗನ ಇದ್ರೆ ಹುಡುಕ್ರಿ. ಒಳ್ಳೆ ಕೆಲಸದಾಗಿರ್ಬೇಕು, ಮನೆ ಕಡೆ ಚೆನ್ನಾಗಿರ್ಬೇಕು, ಸಂಪಾದನೆ ಚೆನ್ನಾಗಿ ಮಾಡ್ತಾ ಇರ್ಬೇಕು ಅಂತ ಹುಡುಗ ಇದ್ರೆ ಕರ್ಕೊಂಬನ್ನಿ. ನಮ್ಮ ಮಾಯನ್ಗೆ ಮದುವೆ ಮಾಡ್ಬೇಕು. ಲೇ ವಿಜಿ, ಅದು ಮದುವೆ ಆದಮೇಲೆ 2ನೇ ಮದುವೆ ಅದು ಹೆಂಗೆ ಆಗುತ್ತೆ? ಮುಂಚೆಲ್ಲ ಯೋಚನೆ ಮಾಡಿ ಮದುವೆ ಮಾಡ್ಕೋಬೇಕಾಗಿತ್ತು. ಹುಡುಗನ ನೋಡಿದಾಗ ಎಲ್ಲನೂ ತಿಳ್ಕೊಂಡು ಮದುವೆ ಆಗಬೇಕು. ಈಗ ನೋಡಿದರೆ ಮದುವೆ ಇಷ್ಟ ಇಲ್ಲ, ಗಂಡ ಇಷ್ಟ ಇಲ್ಲ, ಅವ್ನು ಮೋಸ ಮಾಡ್ಯಾನೆ ಅಂತೇಳಿ 2ನೇ ಮದುವೆ ಆಗೋದು ಎಷ್ಟು ಮಟ್ಟಿಗೆ ಸರಿ ಹೇಳು? ನನಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ನಾನು ಅವತ್ತೇ ಹೇಳ್ದೆ ಇವ್ರು ಬಂದ ದಿವಸನೇನೆ ಹಂಗೆಲ್ಲ ಮಾಡೋದು ತಪ್ಪು, ಗಂಡನ ಮೋಸ ಮಾಡಬಾರ್ದು. ಹೆಂಗೋ ಈಗ ಆಗೋದಾಗೈತೆ ಅನುಸರಿಸ್ಕೊಂಡು ಹೋಗು ಅಂತಾನ. ತಿರ್ಗಾ ನೀನು 2ನೇ ಮದುವೆ ಅಂತ ಹೇಳ್ತಿದ್ಯಲ್ಲೇ. ನೋಡ್ರಿ, ಅವಳಿಗೆ ಇಷ್ಟ ಇಲ್ಲ, ಅವನು ಮೋಸ ಮಾಡಿದ್ದಾನೆ, ಅಮೆರಿಕ ಅದು ಇದು ಅಂತಾನ ಆಕಾಶ ತೋರಿಸಿ ಭೂಮಿ ಕೆಡವನೆ. ನನ್ನ ತಂಗಿನೂ ನನ್ನ ತಂಗಿ ಮಗಳನ್ನೂ. ನೀವು ಸುಮ್ಮನೆ ವೇದ ಅಂತ ಹೇಳ್ಕೊಂಡು ಕುಕ್ಕಬೇಡ್ರಿ, ಒಳ್ಳೆ ಹುಡುಗನ ಹುಡುಕ್ರಿ ಅಷ್ಟೇನೆ. ನಿಮ್ಗೆ ಗೊತ್ತಿರೋ ನಿಮ್ಮ ಫ್ರೆಂಡ್ಗಳು ಯಾರಾದರೂ ಇದ್ರೆ ಅಥವಾ ಯಾರಾದ್ರೂ ಪರಿಚಯ ಇದ್ರೆ ತಿಳ್ಕೊಂಡು ಕರ್ಕೊಂಬನ್ನಿ ಹುಡುಗನ. ಹಂಗ ಸರಿ ಆಯಿತು. ನಿನಗೆ ಬೇರೆ ಮಕ್ಕಳು ಚಿಂತೆ, ನಮ್ಮ ಮಕ್ಕಳು ಚಿಂತೆ ಇಲ್ಲ. ಅವಳು ನನ್ನ ಮಗಳೇನೆ. ನನ್ನ ಮಗನು ನೆಟ್ಟಗಿದ್ದಿದ್ರೆ ಅವ್ನಿಗೆ ಯಾಕಿಂತ ಪರಿಸ್ಥಿತಿ ಬರೋದು? ಸುಮ್ಮನೆ ಹೋಗ್ರಿ, ಅವನ ಬಗ್ಗೆ ನೀವು ಹೇಳಕ್ ಬರಬೇಡ್ರಿ. ಅಪ್ಪ ಅಮ್ಮನಿಗೆ ಮೋಸ ಮಾಡೋನು ಅವನ ಮಗನೇ ಅಲ್ಲ. ಸರಿ ಅಮ್ಮ, ಆಯಿತು ನೋಡೋಣ. ಮಾಯಾ, ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಮ್ಮ. ಇದು ಯಾಕೋ ಸರಿ ಕಾಣಿಸ್ತಾ ಇಲ್ಲ ನನಗೆ. ನಾನು ಅದನ್ನೇ ಹೇಳ್ತೀನಿ ಕಣಣ್ಣ, ಇವಳಿಗೆ ಕೇಳೋದೇ ಇಲ್ಲ. ಜೈನು ಕೇಳಲ್ಲ, ನನ್ನ ಮಗಳೂ ಕೇಳಲ್ಲ. ನೋಡಪ್ಪ, ನನಗೆ ಈ ಮದುವೆ ಇಷ್ಟ ಇಲ್ಲ, ನೀವೇನು ಹೇಳಿದ್ರು ಅಷ್ಟೇನೆ. ನಾನಂತೂ ಅವನ ಜೊತೆ ಮಾತ್ರ ಬಾಳಲ್ಲ. ನೀವು ಬೇರೆ ಹುಡುಗನ ನೋಡಿ ಮತ್ತೆ ಅದನ್ನೇ ಕೇಳಬೇಡಿ. ಸರಿ ಅಮ್ಮ, ಆಯಿತು. ಏನೋ ನಾವು ದೊಡ್ಡರಾಗಿ ಹೇಳೋದು ಹೇಳ್ತೀವಿ, ನೀವು ಕೇಳಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸರಿ ಆಯಿತು ಬಿಡು, ಯಾರನ್ನ ಗೊತ್ತಿರೋರಿಗೆ ಹೇಳ್ತೀನಿ. ಹೋಗಿ ಉಣ್ಣೋಗ್ರಿ ಇಕ್ಕೊಂಡು. ತೋಟದಾಗೆ ಎಲ್ಲ ನೀರು ಬಿಟ್ರ ಅಡಿಕೆ ತೋಟಕ್ಕೂ ಎಲ್ಲನ? ಎಲ್ಲ ತಿರುವಾಗಿ ಬಂದಿದ್ದೀನಿ. ಅಡಿಕೆ ಗಿಡದಕ್ಕೆಲ್ಲ ಡ್ರಿಪ್ ಮಾಡಿದೀವಲ್ಲ, ಹೋಗ್ತವೆ. ತೆಂಗಿನ ಗಿಡಕ್ಕೆ ಒಂದು ಸ್ವಲ್ಪ ಇಕ್ಬೇಕು, ಹಂಗೇನೆ ಸ್ವಲ್ಪ ರಾಗಿಗೂ ಇಕ್ಬೇಕು, ಆಮೇಲೆ ಉಂಡೋಗಿ ಇಕ್ತೀನಿ ಬಿಡು. ಹನುಮಂತ, ಇಲ್ಲೇ ಕುತ್ಕೊಂಡಿರಿ. ಯಾರಾದ್ರೂ ನೋಡ್ರಿ, ಯಾರನ್ನ ಬಂದ್ಗಿಂದಾರ ಆಮೇಲೆ ಹನುಮಾನ ಬಂದು ನಿಮ್ಮೂರವರು ಅಥವಾ ಮಾಯಾರ ಅತ್ತೇನೋ ಗಂಡನೋ ಯಾರಾದ್ರು. ಸರಿ ಆಯ್ತಕ್ಕ, ನೋಡ್ತೀವಿ ಹೇಳ್ರಿ. ಹೋಗ್ರಿ, ಅಣ್ಣಗೆ ಊಟಕ್ಕೆ ಇಕ್ಕೋಗ್ರಿ. ನೋಡಪ್ಪ, ನೋಡು ದೊಡ್ಡಪ್ಪ, ಎಷ್ಟು ದೊಡ್ಡ ಮನೆ. ಎಷ್ಟು ಚೆನ್ನಾಗೈತೆ ಇವ್ರ ಮನೆ. ನೀನು ಇದೀಯ. ಏನು ಮಾಡೋದಮ್ಮ, ಎಲ್ಲರಿಗೂ ಅಂತ ಅದೃಷ್ಟ ಇರಬೇಕಲ್ಲ, ಇಂಥ ದೊಡ್ಡ ಮನೆ ಕಟ್ಟೋ ಅಂಥದ್ದು. ಬಿಡು ಹೋಗ್ಲಿ, ನಿಮ್ಮ ದೊಡ್ಡಪ್ಪಗೆ ಅದೃಷ್ಟ ಇತ್ತು, ಕಟ್ಟಿದ್ದಾನೆ. ನಮಗೂ ಒಂದಲ್ಲ ಒಂದು ದಿವಸ ಅದೃಷ್ಟ ಬಂದರೆ ಕಟ್ಟಣ. ಏನು ಕಟ್ತೀಯೋ ಏನೋ ಬಿಡು, ಹೋಗ್ಲಿ. ಮೊದಲು ನನ್ನ ಮದುವೆ ಬಗ್ಗೆ ಯೋಚನೆ ಮಾಡು.
ಆಯ್ತಮ್ಮ ನಾನು ಇಲ್ಲೇ ಹೋಗಿ ಬರ್ತೀನಿ, ನೀನು ಹೋಗಿ ಒಳಿಕೆ. ಹುಷಾರಪ್ಪ, ಯಾರಾದ್ರೂ ಬಂದ್ಗಿನ್ ನೋಡ್ಗಿಡ್ಯಾರು. ಆಯಿತು ಬಿಡಮ್ಮ, ಯಾರು ಬರ್ತಾರೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.